ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಏನ್ರಿ ಇದು ಇದ್ದಕ್ಕಿದ್ದಂಗೆ ಡೊನಾಲ್ಡ್ ಟ್ರಂಪ್ಗೆ ಏನಾದರೂ ಜ್ಞಾನೋದಯ ಆಗಿಬಿಡ್ತಾ, ಅಥವಾ ಪ್ರಾಯಶ್ಚಿತ್ತಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರಾ, ಅಥವಾ ಏನಾದರೂ ಈತನಿಗೆ ಆಂತರಿಕವಾಗಿ ಅಥವಾ ಬಾಹ್ಯ ಒತ್ತಡಗಳೇನಾದರೂ ಇದ್ದಾವ? ಭಾರತದ ಜೊತೆ ಇದ್ದಕ್ಕಿದ್ದ ಹಾಗೆ ಒಳ್ಳೆಯ ಸೌಹಾರ್ದಯುತವಾಗಿ ಟ್ರೇಡ್ ಡೀಲ್ ಮಾಡ್ತೀನಿ ಅಂತ ಅನೌನ್ಸ್ ಬೇರೆ ಮಾಡ್ತಾರೆ. ಮಾಡಿ ಜಗತ್ತಿನ ಇತರ ಎಲ್ಲ ರಾಷ್ಟ್ರಗಳಿಗಿಂತ ಕಡಿಮೆ ಟ್ಯಾರಿಫನ್ನು ಭಾರತದ ಜೊತೆ ಹಾಕ್ತಾರೆ. 50% ಇದ್ದ ಡೈರೆಕ್ಟ್ 18%ಗೆ ಬಂದುಬಿಡ್ತಾರೆ. ಹಾಗೆ ನೋಡಿದರೆ ಪಾಕಿಸ್ತಾನವನ್ನು ತೊಡೆಯ ಮೇಲೆ ಕೂರಿಸ್ಕೊಂಡು ಕೂತಿರುವಂಥ ಡೊನಾಲ್ಡ್ ಟ್ರಂಪು ಅದಕ್ಕೆ 19% ಟ್ಯಾರಿಫ್ ಹಾಕಿ ಅದಕ್ಕಿಂತ 1% ಕಡಿಮೆ ಭಾರತಕ್ಕೆ ತೆರಿಗೆಯನ್ನು ಹೇರ್ತಾರೆ. ಏನು ಅಂಥದ್ದೇನು ವಿಶೇಷ ಆಯಿತು? ಯಾರು ಇದಕ್ಕೆ ಮಧ್ಯಸ್ಥಿಕೆ ವಹಿಸಿದರು? ಯಾವ ರೀತಿಯ ಮಾತುಕತೆಗಳು ನಡೆದವು? ಅಥವಾ ಇದರ ಹಿಂದೆ ಏನಾದರೂ ಭಾಳ ದೊಡ್ಡ ಮಟ್ಟದ ಸಂಚು ಏನಾದರೂ ಇದೆಯಾ? ಹೀಗೆ ತರಹೇವಾರಿ ಎಲ್ಲ ರಾಜಕೀಯ ವಿಶ್ಲೇಷಣೆಗಳು ಜಗತ್ತಿನಾದ್ಯಂತ ನಡೀತಾ ಇದ್ದಾವೆ, ಭಾರತದಲ್ಲಿಯೂ ಕೂಡ ನಡೀತಾ ಇದ್ದಾವೆ. ಆಮೇಲೆ ಕಾಂಗ್ರೆಸ್ ಪಾಳ್ಯದಲ್ಲಂತೂ ಏಕ್ದಮ್ ಯಾವ ರೀತಿಯ ನಿಶ್ಶಬ್ದ ಆವರಿಸಿದೆ ಅಂದರೆ, ಏನಿದು ಈ ರೀತಿ ಆಗಿಬಿಡ್ತಲ್ಲ, ನಮ್ಮ ಕೈಯಲ್ಲಿದ್ದಂಥ ಒಂದು ಒಳ್ಳೆಯ ಬಾಣ ಈ ರೀತಿ ನಿಶಸ್ತ್ರ ಆಗೋಯಿತು, ಇದನ್ನು ನಾವು ಪ್ರಯೋಗಿಸಲಿಕ್ಕೆ ಸರಿಯಾಗಿ ಆಗಲೇ ಇಲ್ಲ. ಇಲ್ಲದೆ ಹೋಗಿದರೆ ಮೋದಿ ಆಮೇಲೆ ಮೋದಿ ಟ್ರಂಪ್ ಅಂತ ಎಳೆದಾಡಬಹುದಿತ್ತು. ಹೀಗೆ ಇದ್ದಕ್ಕಿದ್ದ ಹಾಗೆ ಡೀಲ್ ಮಾಡಿದ್ರಿಂದ ಮುಂದೆ ಹೆಂಗೆ ಅನ್ನುವಂಥ ಆಲೋಚನೆ ಅವ್ರಿಗೆ ಶುರುವಾಗಿದೆ. ಹಾಗಾದರೆ ನಡೆದದ್ದೇನು ನೋಡಿ. ಇದು ಊಹಾಪೋಹದ ಬಗ್ಗೆ ನಾನು ಯಾವತ್ತೂ ಮಾತಾಡಿದರೆ ನಿಮಗೆ ಗೊತ್ತಿದೆ. ಹಾಗೆ ಬಂದಂತೆ, ಹೀಗೆ ಆಯ್ತಂತೆ, ಹೀಗೆ ಆಗಿರಬಹುದು, ಆ ರೀತಿಯಾದಂಥ ಗಾಸಿಪ್ನ ಚಾನಲ್ ಅಂತೂ ನಮ್ಮದಲ್ಲ. ಖಚಿತವಾದಂಥ, ನಿರ್ದಿಷ್ಟವಾದಂಥ, ದಾಖಲಾರ್ಹವಾದಂಥ ವಿಚಾರಗಳಿದ್ದರೆ ಮಾತ್ರ ನಾವಿಲ್ಲಿ ಪ್ರಸ್ತಾಪ ಮಾಡ್ತೀವಿ. ಏಕೆಂದರೆ ನನಗೆ ನನ್ನ 3,70,000 ಜನ ಏನು ಸಾಮಾಜಿಕ ಪರಿವಾರದ ಸದಸ್ಯರು ನಮ್ಮ ಜೊತೆ ಇದ್ದಾರೋ ಅವರ ಸಮಯಕ್ಕೆ ಅತ್ಯಮೂಲ್ಯವಾದದ್ದು ಸಮಯ ಅದು ಅಂತ ನಾನು ನಂಬಿದಂಥ ವ್ಯಕ್ತಿ. ಅತ್ಯಂತ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ, ಅದರಲ್ಲೂ ಅಮೇರಿಕಾದಲ್ಲಿ ಅತ್ಯಂತ ನಂಬಲರ್ಹವಾದಂಥ ಒಂದು ಸುದ್ದಿ ಸಂಸ್ಥೆ ಅಲ್ಲಿ ಬ್ಲೂಮ್ಬರ್ಗ್ ಅಂತೇಳಿ, ಎಕನಾಮಿಕ್ಸ್ ಬಗ್ಗೆ ಬ್ಲೂಮ್ಬರ್ಗಲ್ಲಿ ನೀವು ಬೇಕಾದಷ್ಟು ನೋಡಿರ್ತೀರಿ. ಈ ಬ್ಲೂಮ್ಬರ್ಗ್ ಚಾನಲ್ಲು ಒಂದು ವರದಿಯನ್ನು ಬಿತ್ತರಿಸ್ತು ನಿನ್ನೆ ಸಂಜೆ. ಏನಂತ ಬಿತ್ತರಿಸ್ತು? ಡೊನಾಲ್ಡ್ ಟ್ರಂಪ್ ಭಾರತದ ಜೊತೆ ಈ ರೀತಿಯಾಗಿ ವ್ಯಾಪಾರ ವಹಿವಾಟಿಗೆ ಒಪ್ಪಿಕೊಂಡದ್ದು, ಟ್ರೇಡ್ ಡೀಲ್ಗೆ ಒಪ್ಪಿಕೊಂಡದ್ದಕ್ಕೆ ಸೆಪ್ಟೆಂಬರ್ ಕೊನೆಯಲ್ಲಿ ನಡೆದಂಥ ಒಂದು ವಿದ್ಯಮಾನ ಕಾರಣ. ಆ ಒಂದು ವಿದ್ಯಮಾನದಿಂದಾಗಿ ಡೊನಾಲ್ಡ್ ಟ್ರಂಪ್ ಆಲೋಚನೆಯನ್ನು ಮಾಡ್ತಾರೆ. ಆ ಸೆಪ್ಟೆಂಬರ್ ನಂತರ ಅಕ್ಟೋಬರ್ನಿಂದಲೇ ಅವರ ಮಂದಸ್ವರ ಶುರುವಾಗುತ್ತೆ. ಕೊನೆಗೆ ಯಾವಾಗ ವೆನಿಜುವಲಾ ಘಟನೆ ನಡೆಯುತ್ತೋ ಅದಾದಮೇಲೆ ಸಂಪೂರ್ಣವಾಗಿ ಅವರ ಧೋರಣೆ ಬದಲಾಗುತ್ತೆ. ಹಾಗಾದರೆ ಆಗಿದ್ದೇನು? ಸೆಪ್ಟೆಂಬರ್ ಕೊನೆಯಲ್ಲಿ ಆಗಿದ್ದೇನು? ಬ್ಲೂಮ್ಬರ್ಗ್ ವರದಿ ಮಾಡ್ತಾ ಹೇಳ್ತದೆ, ಖಚಿತವಾಗಿ ದಿನಾಂಕ ಸಹಿತ ಎಲ್ಲವನ್ನು ವಿವರಿಸಿದೆ ಅದರಲ್ಲಿ. ಅದು ಕೂಡ ಗಾಸಿಪ್ನ ಸುದ್ದಿ ಅಲ್ಲ. ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಡೋವಾಲ್ ಅಮೇರಿಕೆಗೆ ಹೋಗ್ತಾರೆ. ಅಲ್ಲಿಯ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೂಬಿಯೋ ಅವರನ್ನು ಭೇಟಿಯಾಗ್ತಾರೆ. ಮಾರ್ಕೋ ರೂಬಿಯೋ ಅವರನ್ನು ಭೇಟಿಯಾಗಿ 2 ವಿಷಯಗಳನ್ನು ಅವರಿಗೆ ತಿಳಿಸ್ತಾರೆ. ಮೊದಲೇದು, ಇತರ ರಾಷ್ಟ್ರಗಳ ಜೊತೆ ಡೊನಾಲ್ಡ್ ಟ್ರಂಪ್ ನಡೆದುಕೊಳ್ಳುವಂಥ ಅಸಭ್ಯ ರೀತಿ ಇದೆಯಲ್ಲ, ಬುಲ್ಲಿಯಿಂಗ್ ಅಂತ ಕರೀತಾರೆ. ಬುಲ್ಲಿಯಿಂಗ್ ಅಂದರೆ ದಾದಾಗಿರಿ ಮಾಡೋದು, ಗೂಂಡಾಗಿರಿ ಮಾಡೋದು, ಬಾಯಿಗೆ ಬಂದ ಹಾಗೆ ಮಾತಾಡೋದು, ಆಕ್ರಮಣಕಾರಿಯಾದಂಥ ಹೇಳಿಕೆ ಕೊಡೋದು ಮಾಡ್ತಾ ಇದ್ದಾರಲ್ಲ, ಅದನ್ನು ಮಾಡಿದರೆ, ಕಣ್ಣೆತ್ತಿ ನೋಡಿ ಮಾತನಾಡಿದರೆ ಭಾರತದ ಜೊತೆ ಪರಿಣಾಮ ನೆಟ್ಟಿಗಿರೋದಿಲ್ಲ ಅನ್ನುವುದು ನಮ್ಮ ಮೊದಲ ಭಾರತದ ಸ್ಪಷ್ಟವಾದಂಥ ನುಡಿ. ಭಾರತದ ಪರವಾಗಿ ನಾನು ಮಾತನಾಡಲಿಕ್ಕೆ ಬಂದಿದ್ದೇನೆ. ಭಾರತದ ವಿದೇಶಾಂಗ ಸಚಿವಾಲಯ ಮತ್ತು ಭಾರತ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಿದೆ. ಆ ತೀರ್ಮಾನದ ಪ್ರಕಾರ ಇತರ ರಾಷ್ಟ್ರಗಳ ಜೊತೆ ನಡೆದುಕೊಳ್ಳುವ ರೀತಿಯಲ್ಲಿ ಭಾರತದ ಜೊತೆ ನಡೆದುಕೊಂಡರೆ ಪರಿಣಾಮ ನೆಟ್ಟಗಿರೋದಿಲ್ಲ, ಅದಕ್ಕೆ ನಾವು ಸಿದ್ಧರಿಲ್ಲ. ಅಂದರೆ ಇದು ಎಚ್ಚರಿಕೆಯ ಮಾತು. ನೀವು ಈ ರೀತಿ ದಾದಾಗಿರಿ ಮಾಡಿಬಿಡಿ, ನಾವು ಇದು ಸಹಿಸೋದಿಲ್ಲ ಅಂತ. ಪಾಯಿಂಟ್ ನಂಬರ್ 1. ಎರಡನೇ ವಿಷಯ ಹೇಳ್ತದೆ, ಒಂದು ವೇಳೆ ನಿಮ್ಮ ಮಧ್ಯೆ ಟ್ರೇಡ್ ಡೀಲ್ ಆಗದೆ ಹೋದರೆ ಭಾರತಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನಾವು ಇನ್ನೂ 3 ವರ್ಷ ಕಾಯಲಿಕ್ಕೆ ಸಿದ್ಧರಿದ್ದೇವೆ. ಅಂದರೆ ಈಗಾಗಲೇ 1 ವರ್ಷ ಆಗಿಬಿಡ್ತು. ಡೊನಾಲ್ಡ್ ಟ್ರಂಪ್ದು 2025 ಜನವರಿ 20ರಿಂದ ಹೋದ ಸಂದರ್ಭದಲ್ಲಿ 9-10 ತಿಂಗಳಾಗಿತ್ತು ಅವ್ರು ಹೋದಾಗ. 1 ವರ್ಷ ಮುಗಿಲಿಕ್ಕೆ ಬಂದಂಥ ಸಮಯ ಈಗಾಗಲೇ ಒಂದು ವರ್ಷ 1 ತಿಂಗಳು ಆಗೋಗಿದೆ.
ನಾವು 3 ವರ್ಷ ಕಾಯಲಿಕ್ಕೆ ಸಿದ್ಧರಿದ್ದೇವೆ. ಯಾವುದೇ ರೀತಿಯಾದಂಥ ವ್ಯಾಪಾರ ವಹಿವಾಟಿನ ಬಗ್ಗೆ ನಾವು ಅಗ್ರೆಸಿವ್ ಆಗಿ ಮುಂದುವರೆದು ನಿಮ್ಮ ಜೊತೆ ಡೀಲ್ ಮಾಡ್ಕೋಬೇಕನ್ನುವಂಥ ಹಪಹಪಿಯಲ್ಲಿರೋದಿಲ್ಲ. ನಮ್ಮ ರಫ್ತಿನ ಪ್ರಮಾಣ ಕಡಿಮೆ ಆದರೆ ಭಾರತ ಸರ್ಕಾರ ಯೋಚನೆ ಮಾಡೋದಿಲ್ಲ. ಅದಕ್ಕೆ ಬೇಕಾದಂಥ ಬಂದೋಬಸ್ತನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೋತಾ ಇದೆ. ಇದಾದ ಮೇಲೂ ಕೂಡ ಟ್ರೇಡ್ ಡೀಲ್ ಮಾಡಬೇಕು ಅಂತಂದರೆ ನಮ್ಮ ಸರ್ಕಾರ ತೀರ್ಮಾನ ಮಾಡಿರುವಂಥ ನಮ್ಮ ಗೈಡ್ಲೈನ್ಸ್ ಏನಿದೆ, ನಮ್ಮ ರೆಡ್ ಮಾರ್ಕ್ ಅಂತ ಏನು ಹಾಕಿದ್ದೀವಿ, ಲಕ್ಷ್ಮಣ ರೇಖೆಯನ್ನು ಹಾಕಿದೆ, ಅದರ ಪ್ರಕಾರ ನಿಮ್ಮ ಟ್ರೇಡ್ ಡೀಲ್ ಆಗುವುದಾದರೆ ನಮ್ಮ ಅಭ್ಯಂತರವಿಲ್ಲ. ಇಲ್ಲದೆ ಹೋದರೆ ನಾವು ಅದರ ಬಗ್ಗೆ ಆಸಕ್ತರಲ್ಲ. ಇದು ನಮ್ಮ ಭಾರತದ ನೇರ ನುಡಿ ಅಂಥೇಳಿ ವಾಪಸ್ ಬಂದುಬಿಡ್ತಾರೆ. ನೀವು ಗಮನಿಸಬೇಕು, ಅಕ್ಟೋಬರ್ ನಂತರ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳು ತುಂಬ ಕಡಿಮೆ ಭಾರತದ ಬಗ್ಗೆ. ಸುಳ್ಳು ಹೇಳಿದ್ದಾರೆ, ಅದಾದಮೇಲೆ ಹೇಳಿದ್ದಾರೆ. ಯಾವ ಪುಂಖಾನುಪುಂಖವಾಗಿ ಪ್ರತಿ ದಿವಸ ಭಾರತವನ್ನು ಹೀಗಳಿತಾ ಇದ್ರು, ಇಲ್ಲಿಲ್ಲದ ಸುಳ್ಳುಗಳನ್ನು ಹೇಳ್ತಾ ಇದ್ರು, ಅದರ ಪ್ರಮಾಣ ಕಡಿಮೆ ಆಗಿದ್ದು. ಆವಾಗ ಅದಾದ ಮೇಲೆ ಶುರುವಾಗಿದ್ದು ವೆನಿಜುವಾಲಾ ಘಟನೆ ನಡೀತದೆ. ವೆನಿಜುವಾಲಾ ಅಧ್ಯಕ್ಷ ಆತನ ಪತ್ನಿಯನ್ನು ಹೊತ್ಕೊಂಡು ಹೋಗ್ತಾರೆ, ನಿಮ್ಗೆ ಗೊತ್ತಿರುವಂಥ ವಿಚಾರ ಅದು. ಈಗ ಏನಾಗಿದೆ ಅಂದರೆ ವೆನಿಜುವಾಲಾ ಇನ್ನೂ ಅವನ ಅಧ್ಯಕ್ಷನ ಪತ್ನಿಯನ್ನು ಎತ್ಕೊಂಡು ಹೋಗಾಯಿತು, ವೆನಿಜುವಾಲಾ ಮೇಲೆ ತಮ್ಮ ಹತೋಟಿಯನ್ನು ಸಾಧಿಸಿದ್ದಾಯಿತು. ಅವರ ಉದ್ದೇಶ ಇದ್ದದ್ದೇ ಅಲ್ಲಿಯ ಪೆಟ್ರೋಲಿಯಂ ಉತ್ಪನ್ನಗಳನ್ನು ತಾನು ಅಲ್ಲಿಂದ ತೆಗೆದು ವಿದೇಶಕ್ಕೆ ರಫ್ತು ಮಾಡಬೇಕು, ಅತಿ ದೊಡ್ಡದಾದಂಥ ನಿಕ್ಷೇಪ ಅದು ಅನ್ನುವಂಥ ನಂಬಿಕೆಯಲ್ಲಿ ಡೊನಾಲ್ಡ್ ಟ್ರಂಪ್ ಹುಂಬಧೈರ್ಯ ಮಾಡಿದಂಥ ಕೆಲಸ ಅದು. ಮಾಡಿದ ಮೇಲೆ ಸ್ಪಷ್ಟವಾಗಿ ಅವರಿಗೆ ಗೊತ್ತಾಗಿದ್ದೇನೆಂದರೆ, ಮೊದಲನೇದಾಗಿ ಆ ದೇಶದಲ್ಲಿರುವಂಥ ಯಂತ್ರೋತ್ಪನ್ನಗಳೇನಿದ್ದಾವೆ ಅವೆಲ್ಲ ತುಕ್ಕು ಹಿಡಿದು ಹೋಗಿದ್ದಾವೆ. ಅದನ್ನು ಇಟ್ಕೊಂಡು ನಾವು ಸಂಸ್ಕರಣೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಅದರ ಮುಂಚೆ ಇದ್ದಂಥ ಸರ್ಕಾರ ಯಾವ ಖಾಸಗಿ ವ್ಯವಸ್ಥೆ ಇತ್ತು ವೆನಿಜುವಾಲಾದಲ್ಲಿ, ಇದನ್ನು ಕಚ್ಚಾ ತೈಲವನ್ನು ಸಂಸ್ಕರಿಸುವಂಥ ವ್ಯವಸ್ಥೆ ಏನಿತ್ತು ಅದನ್ನು ರಾಷ್ಟ್ರೀಕರಣಗೊಳಿಸಿ ಆದ ಮೇಲೆ ಸರ್ಕಾರ ಅದನ್ನು ಸರಿಯಾಗಿ ನಿಭಾಯಿಸಲೇ ಇಲ್ಲ. ನಿಭಾಯಿಸದೇ ಇದ್ದಾಗ ಇದ್ದಂಥ ಯಂತ್ರಗಳೆಲ್ಲ ದುರಸ್ತಿಗೆ ಬಂದವು. ಆ ದುರಸ್ತಿ ಕೆಲಸವನ್ನು ವೆನಿಜುವಾಲಾ ಸರ್ಕಾರ ಮಾಡಲಿಲ್ಲ. ಎರಡನೇದಾಗಿ ಅದಕ್ಕಿದ್ದಂಥ ಅತಿ ದೊಡ್ಡ ಸಮಸ್ಯೆ ಏನಂದರೆ, ಬಂದಂಥ ಕಚ್ಚಾ ತೈಲದ ನಿಕ್ಷೇಪ ಏನಿದೆ ಅದರ ಸಲ್ಫರ್ ಪ್ರಮಾಣ ಜಾಸ್ತಿ ಇದ್ದದ್ರಿಂದಾಗಿ ಇಟ್ ಈಸ್ ಅ ಸೋರ್ ಪೆಟ್ರೋಲಿಯಂ ಪ್ರಾಡಕ್ಟ್ ಅಂತ ಕರೀತಾರೆ. ಅದಕ್ಕೆ ಸೋರ್ ಪೆಟ್ರೋಲಿಯಂ ಪ್ರಾಡಕ್ಟ್, ಸಲ್ಫರ್ ಜಾಸ್ತಿ ಇದೆ, ಅದನ್ನು ಸಂಸ್ಕರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಹೆಚ್ಚು ಅಲ್ಲಿಂದ ಮೊದಲನೇದಾಗಿ ತೆಗೆಯೋದಿಲ್ಲ ಭೂಮಿಯಿಂದ. ಎರಡನೇದ ತೆಗೆದದ್ದನ್ನು ಬೇರೆ ರಾಷ್ಟ್ರಗಳದ್ದು ಸಂಸ್ಕರಣೆಗೆ ತೆಗೆದುಕೊಳ್ಳಲಿಕ್ಕೆ ಸಿದ್ಧರಿಲ್ಲ. ಇರೋದು 3 ರಾಷ್ಟ್ರ, ಒಂದು ಅಮೇರಿಕಾ, ಇನ್ನೊಂದು ಚೈನಾ, 3ನೇದು ಭಾರತ. ಚೈನಾ ಈಗಾಗಲೇ ತಗೋತಾ ಇದೆ, ತನಗೆ ಎಷ್ಟು ಬೇಕೋ ಅಷ್ಟು ತಗೋತದೆ. ಯಾಕೆಂದರೆ ಅದನ್ನು ಕಚ್ಚಾ ತೈಲವನ್ನು ಸಂಸ್ಕರಣೆ ಮಾಡೋದೇ ಎಕ್ಸ್ಪೆನ್ಸಿವ್ ಅಫೇರ್ ಆಗಿರೋದ್ರಿಂದ ಮಾಡಲ್ಲ. ಅಮೇರಿಕಾ ನಿಲ್ಲಿಸಿಬಿಟ್ಟಿದೆ, 20% ಮಾತ್ರ ತಗೋತಾ ಇದ್ದದ್ದು ಅದು. ಹಾಗಾದರೆ ಈಗ ಬಂದಂಥ ಈ ವೆನಿಜುವಾಲಾ ಮೇಲೆ ನಾನು ದಾಳಿ ಮಾಡಿದೆ, ಬುಲ್ಲಿಂಗ್ ಮಾಡಿದೆ, ಅವರು ಅಲ್ಲಿಯ ಸರ್ಕಾರವನ್ನು ಕೆಡವಿ ತನ್ನದೇ ವ್ಯವಸ್ಥೆಯನ್ನು ಮಾಡಿಕೊಂಡೆ. ಆ ತೈಲ ನಿಕ್ಷೇಪವನ್ನು ಯಾರಿಗೆ ಮಾರೋದೀಗ? ಮಾರಬೇಕು ಅಂದರೆ ಚೈನಾಗೆ ಮಾರಕ್ಕೆ ಸಾಧ್ಯ ಆಗೋದಿಲ್ಲ. ಅಮೇರಿಕಾ ಭಾರತಕ್ಕೆ ಮಾರಬೇಕು. ಅಂದರೆ ಭಾರತದ ಜೊತೆ ಈಗ ಸಂಬಂಧ ಸರಿ ಇಲ್ಲ. ಪ್ರತಿ ದಿವಸ ಬೆಳಗ್ಗೆ ನಮಗೂ ಅವ್ರಿಗೂ ಸಂಘರ್ಷ ನಡೀತಾ ಇದೆ. ಹಾಗಾದರೆ ಭಾರತವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋಣ, ಅವರ ಟ್ಯಾರಿಫನ್ನು ಕಡಿಮೆ ಮಾಡೋಣ, ರಷ್ಯಾದ ಜೊತೆ ತೈಲ ಖರೀದಿ ಕಡಿಮೆ ಮಾಡಿ ಅಂತ ಮನವೊಲಿಸೋಣ, ನಮ್ಮ ತೈಲವನ್ನು ತೆಗೆದುಕೊಳ್ಳಿ ಅಂತ ಅವರ ಮೇಲೆ ಒತ್ತಡವನ್ನು ಹಾಕೋಣ. ಆ ಎಲ್ಲ ಹಿಡನ್ ಅಜೆಂಡಾ ಇಟ್ಕೊಂಡು ಈಗ ಡೊನಾಲ್ಡ್ ಟ್ರಂಪ್ ವೆನಿಜುವಾಲಾದ ಕಚ್ಚಾ ತೈಲವನ್ನು ಭಾರತಕ್ಕೆ ಮಾರಬೇಕು ಅನ್ನುವಂಥ ಹಿಡನ್ ಅಜೆಂಡಾ ಇಟ್ಕೊಂಡು, ಜೊತೆಗೆ ತನ್ನ ದೇಶದ ಗ್ರಾಹಕರ ಮೇಲೆ ಆಗಿರುವಂಥ ಅತಿ ತೆರಿಗೆ ಭಾರ ಏನಿದೆ, ಭಾರತದ ಉತ್ಪನ್ನಗಳಿಗೆ ಅಲ್ಲಿಯ ಗ್ರಾಹಕರು ಅನುಭವಿಸ್ತಾ ಇರುವಂಥ ಅತಿ ದೊಡ್ಡ ತೆರಿಗೆ ಹೊಡೆತ ಏನಿದೆ, ಅದರಿಂದ ಬಚಾವಾಗಲಿಕ್ಕೆ, ಜೊತೆಗೆ ಅಲ್ಲಿಯ ಕಾಂಗ್ರೆಸ್ಸು ಸೆನೆಟ್ನಲ್ಲಿ ನಿರಂತರವಾಗಿ ನಡೀತಾ ಇರುವಂಥ ಟೀಕೆಯಿಂದ ಬಚಾವಾಗಲಿಕ್ಕೆ ಡೊನಾಲ್ಡ್ ಟ್ರಂಪ್ ಕೊನೆಗೆ ಭಾರತದ ಟ್ಯಾರಿಫನ್ನು ಕಡಿಮೆ ಮಾಡ್ತಾರೆ. ಭಾರತದ ತಾಳ್ಮೆ ಮತ್ತು ಭಾರತದ ವ್ಯವಧಾನ ಮತ್ತು ಭಾರತದ ಭದ್ರತಾ ಸಲಹೆಗಾರನ ಈ ಪ್ರಹಾರ ಇತ್ತಲ್ಲ, ಅದು ಕೊನೆಗೂ ಕೆಲಸ ಮಾಡುತ್ತೆ. ತುಂಬ ಆಸಕ್ತಿಕರ ವಿಷಯ ಅಂತ ಅನಿಸಿದ್ದರಿಂದ ಇದನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸಿದೆ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.